ಲಾಯರ್ನ ಕೈದಿಗಳನ್ನ ಬಿಡಿಸ್ಬೇಕನ್ನೋದೇನಿಲ್ಲ. ನಮ್ಮ ಕೇಸ್ನ ನಾವು ಬಿಡಿಸ್ಕೋಬೇಕು, ನಾವು ಬರೆದು ಅಪೀಲ್ ಹಾಕ್ಬೋದು. ಜೈಲಿನಲ್ಲಿ ಒಬ್ಬ ಕೈದಿ ರೌಡಿ ಸೆಲ್ನಾಗ ಇರಾಕ 1 ಲಕ್ಷ ಕೇಳ್ತಾರೆ. ಬರೀ ಸೆಲ್ನಾಗ ಇರಾಕ, ಸಿಂಗಲ್ ಆಗಿ ಇರಾಕ. ಇಲ್ಲ ಅಂದ್ರೆ ಪಬ್ಲಿಕ್ ನಲ್ಲಿ ಹಾಕಿದ್ರೆ ಯಾರಾದ್ರೂ ಡೀಲ್ ಕೊಟ್ಟು ಕೊಲೆ ಮಾಡಿಸ್ಬಿಡ್ತಾರೆ. ರೌಡಿ ಆಗೋದು ಹಾಕ್ಬಿಡ್ತಾರ. ರೌಡಿ ಆಗಿಂದಾಗ ಯಾಕಾರ ನಾ ರೌಡಿ ಆದೆ ಅಂತಂದು ರೌಡಿಗಳು ಪಶ್ಚಾತ್ತಾಪನ ನಾನು ನೋಡಿದೇನ್ರಿ. ಭಾನುವಾರ ಒಂದ್ ದಿವ್ಸ ಜೈಲ್ನಾಗ ಇರ್ತೀನಿ ಹೊರತು ಉಳಿದ ದಿನ ಎಲ್ಲ ಕೋರ್ಟ್ನಾಗನೇ ಎಂಜಾಯ್ ಮಾಡ್ಕೊಂತ ಅಡ್ಡಾಡ್ತಿರ್ತೀನಿ. ತಲೆ ಇದ್ರ ಸಿಗ್ಲಿ ಬಸ್ಸನ್ ಅಂತ ತಲೆ ಇರ್ಬೇಕಂತ, ಶಕ್ತಿ ಇದ್ರ ಸಂಗೊಳ್ಳಿ ರಾಯನಂತ ಶಕ್ತಿ ಇರ್ಬೇಕಂತ, ಆಸ್ತಿ ಇದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನಂತ ಆಸ್ತಿ ಇರ್ಬೇಕಂತ. ಇದು ರಜನಿಕಾಂತನ ಸ್ಟೈಲ್ ಅಲ್ಲ, ಒರಿಜಿನಲ್ ಸಿಗ್ಲಿ ಬಸ್ಸನ್ ಸ್ಟೈಲ್. ಈ ಮೊದಲ ಕೇಸ್ ಅಂದರೆ 454-380 ಕಳ್ಳತನ ಕೇಸ್ ಬಿದ್ದಿದ್ದು 1989ರಲ್ಲಿ ನನ್ನ ಮೇಲೆ ಕಳ್ಳತನ ಕೇಸ್ ಬಿದ್ದಿದ್ದು 89ರಲ್ಲಿ. ಅದು ಲಕ್ಷ್ಮೇಶ್ವರದ ನ್ಯಾಯಾಧೀಶರ ಮನಿನ ಕಳ್ಳತನ ಮಾಡಿದ್ದು ಫಸ್ಟ್. ಜಡ್ಜ್ ಮನೆ? ಜಡ್ಜ್ ಮನೆ. ಆವಾಗ ನನಗೆ ವಯಸ್ಸು 17 ವರ್ಷ 7 ತಿಂಗಳು ವಯಸ್ಸು. ನಾನು ಮೈನರ್ ಕೇಸ್ ಹಾಕ್ಬೇಕಾಯ್ತು. ಮೈನರ್ ಅದನ್ನೆಲ್ಲ ಬಾಲ ನ್ಯಾಯಾಲಯಕ್ಕೆ ನನ್ನ ಸೇರ್ಪಡೆ ಮಾಡ್ಬೋದಾಗಿತ್ತು, ಬಾಲ ನ್ಯಾಯಾಲಯಕ್ಕೆ ಹಾಕಬೇಕಾಗಿತ್ತು. ಇವರು ನನಗೆ JMFC ಕೋರ್ಟಿಗೆ ಹಾಜರುಪಡಿಸಿದರು, ಕ್ರಿಮಿನಲ್ ಕೋರ್ಟಿಗೆ ಹಾಜರುಪಡಿಸಿದಾಗ ಆ ಕೇಸ್ನಲ್ಲಿ ನನಗೆ ಈ ಕೋರ್ಟ್ನಲ್ಲಿ ವಾದ ಮಾಡಬೇಕಂತಂದು ನನಗೆ ಭಾಳ ಆಸೆ ಇತ್ತು. ಆದರೆ ಅಲ್ಲೇ ಇದೇ ಪಕ್ಕ 6 ಕಿಲೋಮೀಟ್ರ್ ಸಿಗ್ಲಿ ಗ್ರಾಮದಿಂದ ಲಕ್ಷ್ಮೇಶ್ವರ ಇದ್ದಿದ್ದರಿಂದ ಹಗಲಿ 4 ಗಂಟೆಗೆ ಆ ಮನೆ ಕಳ್ಳತನ ಮಾಡಿದೆ. ಕಳ್ಳತನ ಮಾಡಿ ಮಾರನೇ ದಿವಸನ ನಾನು ಸಿಕ್ಕಾಕೊಂಡಾಗ ಕಳ್ಳ ಹೆಂಗೆ ಸಿಕ್ಕಾಕೊಂಡ ಅಂತಂದರೆ, ನಾನು ಎಲ್ಲ ಕಳ್ಳತನ ಮಾಡಿಕೊಂಡು 4 ಗಂಟೆಗೆ ಬಂದು ರಾತ್ರಿ ಎಲ್ಲ ಆಟ ಆಡಿಕೊಂಡು ಬೆಳಗ್ಗೆ ನಾನು ಇನ್ನು ಊರು ಬಿಡ್ಬೇಕನ್ನೋಂಥ ಮೂಮೆಂಟಿಗೆ ಪೊಲೀಸ್ನವ್ರು ಇನ್ಫಾರ್ಮೇಷನ್ ಮೇಲೆ ಇವನೇ ಕಳ್ಳ ಅಂತ ಕಂಡು ಹಿಡಿದ್ರು. ಹೆಂಗೆ ಹಿಡಿದ್ರು ಅಂದ್ರೆ, ರಾತ್ರಿ ಲಕ್ಷ್ಮೇಶ್ವರದಾಗ ಒಬ್ಬನು 3 ಎಲೆ ಆಟ ಆಗ್ತಿದ್ದ, ಅವನಿಗೆ ದುಡ್ಡು ಬೇಕಾಗಿತ್ತು. ನನ್ನಂತಲೇ ದುಡ್ಡು ಕೇಳಿದ. ನಾನೇನು ಮಾಡಿದೆ, ಜಡ್ಜ್ ಮನೆಯಲ್ಲಿ ಕಳ್ಳತನ ಮಾಡಿದ್ದು 20 ನೋಟಿನ ಕಟ್ಟಿತ್ತು, ಹೊಸ ನೋಟು. ಅದ್ರಾಗ ಒಂದು 500 ರೂಪಾಯಿ ನೋಟನ್ನ ಹರಿದು ಕಿತ್ತು ಅವನಿಗೆ ಕೊಟ್ಟೆ. ಒಂದು 200-250 ರೂಪಾಯಿ ಕೊಟ್ಟೆ. ಅವನೇನು ಮಾಡಿದ, ಅದನ್ನು ತೊಗೊಂಡೋಗಿ 200 ರೂಪಾಯಿ ದುಡ್ಡು ತೊಗೊಂಡೋಗಿ ಲಕ್ಷ್ಮೇಶ್ವರ ಬಸ್ ಸ್ಟ್ಯಾಂಡ್ನಲ್ಲಿ ಕುಡ್ದು ಅಲ್ಲೇ ಬಸ್ ಸ್ಟ್ಯಾಂಡಾಗ ಮಕ್ಕೊಂಡಾನ. ರಾತ್ರಿ ಜಡ್ಜ್ ಮನೆ ಕಳ್ಳತನ ಆಗೈತೆಲ್ಲ, ಪೊಲೀಸ್ನವ್ರೆಲ್ಲ ಸುತ್ತಮುತ್ತ ಎಲ್ಲ ಹುಡುಕ್ತಾ ಇದ್ದಾರೆ ಕಳ್ಳನ್ನ. ಅವು ಬಸ್ ಸ್ಟ್ಯಾಂಡ್ನಾಗ ಇವಾಗ ಕುಡ್ದು ಮಕ್ಕೊಂಡ ಅವನಿಗೆ ಹೊಡೆದೆ ಅಭಿಷಾರ. ಯಾರು ಇಲ್ಯಾಕೆ ಮಕ್ಕೊಡಿ ಹಂಗೆ ಅಂದಾಗ ಅವ್ನು ಜೇಬ್ ಚಪ್ತಿ ಮಾಡಿದಾಗ ಹೊಸ ನೋಟಿದ್ವು ಅವ್ನ ಜೇಬ್ನಾಗ. ಇದನ್ನು ಯಾರು ಕೊಟ್ಟರು ಅಂದಾಗ ಗಡ್ಡಿ ಬಸ್ಸ ಕೊಟ್ಟಾನ್ರಿ ಅಂತ ನನ್ನ ಹೆಸರು ಹೇಳಿದಾನೆ. ಆಮೇಲೆ ಹಂಗಾರ ಅವರು ಯಾವ್ಯಾವ ಕಟ್ಟು ನೋಟ್ ಹೋಗಿದ್ವು ಅನ್ನೋದು ಅವಾಗೆಲ್ಲ 87 ಅಂದರೆ ಅವಾಗ 6,000 8,000 10,000 ರೂಪಾಯಿ ಬಂಗಾರ ಇತ್ತು ಅವಾಗ ತೊಲಿಗೆ. ಅಂಥ ಮೂಮೆಂಟ್ನಾಗ ಅವ್ರು ಏನು ಮಾಡಿದ್ರು, ಸುಮಾರು ಒಂದು 30 ತೊಲಿ ಬಂಗಾರ, ಆಮೇಲೆ ಒಂದು 30,000 ರೂಪಾಯಿ ದುಡ್ಡನ್ನು ಹೊಡೆದಿದ್ದೆ. ಅವಾಗ ಅದರಲ್ಲಿ ಅರ್ಧಂಬರ್ಧ ದುಡ್ಡು ಬಂಗಾರ ತೊಗೊಂಡು ಅಲ್ಲಿಂದ ಒಂದು ಆ ಜಡ್ಜ್ ಮನೆ ಹೊಡೆದು 300 ಅಡಿ ದೂರದಲ್ಲಿ ಆ ಸೂಟ್ಕೇಸ್ ಹೊಡೆದು ಅದ್ರಾಗ ಇದ್ದಿದ್ದು ಬಂಗಾರ ಸಾಮಾನು ಎಲ್ಲ ತೊಗೊಂಡು ಊರು ಬಿಟ್ಟುಬಿಟ್ಟೆನ. ಊರು ಬಿಟ್ಟು ಇಲ್ಲಿ ಊರಾಗ ಬಂದು ನಾನು ಮಜಾ ಮಾಡ್ಕೊಂಡಿದ್ದಾಗ ಪೊಲೀಸ್ನವ್ರು ಬಂದು ಇವನೇ ಅಂತ ಕಂಡು ಹಿಡಿದು ಕೇಸ್ ಹಾಕಿದ್ರು. ಕೇಸ್ ಹಾಕಿದಾಗ ಅವಾಗ ಗುಳೇದಂತಂದು PSI ಇದ್ದ, ಗುಳೇದಂತಂದು ಆಫೀಸರ್ ಇದ್ದ. ಅವನು ಹೇಳಿದ, ನೋಡಲೇ ನೀನು ಒಪ್ಕೊಂಡ್ಬಿಟ್ಟು ಅಂದರೆ ನಿನಗೆ ನಾ ಹೇಳಿ ಬಿಡಿಸ್ತೀವಿ ಜಡ್ಜ್ ಹತ್ರ ಅಂತಂದು ಹೇಳಿದರು. ಹೇಳ್ದ, ನೀವು ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಮೇಲೆ 100 ಕೇಸ್ ತಂದು ಹಾಕ್ತೀವಿ ಮಗನ, ಅದು ಹೆಂಗೆ ನಿಮ್ಮ ಮನೆಯವ್ರನ್ನೂ ಸೇರಿಸಿ ಹಾಕ್ಬಿಡ್ತೀನಿ ಕೇಸ್ನಾಗ ಅಂತ ಹೆದರಿಸಿದ್ರು. ಆಮೇಲಾಗ ನಮ್ಮ ತಂದೆ ತಾಯಿ ಬಂದು ವಕೀಲನಿಟ್ಟು ಕೇಸ್ ನಡ್ಸೋಣ ಅಂತಂದು ವಕೀಲರ ಹತ್ರ ಬಂದು ಪ್ರಶ್ನೆ ಮಾಡಿದಾಗ ಯಾವ ವಕೀಲರು ಆ ಕೇಸ್ ಹಿಡಿಯೋಕೆ ಮುಂದೆ ಬರಲಿಲ್ಲ. ಯಾಕಂದ್ರೆ ನ್ಯಾಯಾಧೀಶನ ಮನೆನಾಗ ಕಳ್ತನ ಮಾಡಿ ನಿನಗೆ ನಾವು ಬಿಡಿಸಂಗಿಲ್ಲ ಅಂತಂದು ಅವರು ಹೇಳಿದರು. ಆವಾಗ ಜಡ್ಜ್ ಸ್ವತಃ ಮುಂದೆ ಕರೆದು ಹೇಳಿದ, ನೋಡಪ್ಪ ನನ್ನ ಮನೆ ನೀ ಕಳ್ತನ ಮಾಡಿದಿ, ಆದರೆ ನೀನೇ ಮಾಡಿ ಅಂತ ನಾ ಹೇಳಂಗಿಲ್ಲ, ನೀ ಮಾಡಿದಿ ಅಂತಂದು ಒಪ್ಕೊಂಡ್ರೆ ಕಮ್ಮಿ ಶಿಕ್ಷೆ ಆಕೈತಿ ಅಂತ ಅವರು ಹೇಳಿದರು. ಆವಾಗ ನನಗೆ ಈ ಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಗೊತ್ತಾಯ್ತು. ಅವರು ಈ ಕೋರ್ಟ್ನಲ್ಲಿ ಅವರೇ ನ್ಯಾಯಾಧೀಶರು ದೂರು ಕೊಟ್ಟವ್ರೆ ನನಗೆ ತೀರ್ಪು ಕೊಡಲ್ಲ ಅನ್ನೋದು ಗೊತ್ತಾಯ್ತು. ಆವಾಗ ಆ ಕೇಸನ್ನ ಸವಣೂರು ತಾಲೂಕಿಗೆ ವರ್ಗಾವಣೆ ಮಾಡಿಕೊಟ್ರು. ಯಾಕಂದರೆ ನ್ಯಾಯಾಧೀಶರೇ ದೂರದಾರ ಆದಾಗ ಅವರ ಕೇಸ್ಗೆ ತೀರ್ಪು ನೀಡೋಕ್ಕೆ ಬರಲ್ಲ ಅನ್ನೋದು ಗೊತ್ತಾಯ್ತಲ್ಲ, ಅದನ್ನು ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿಕೊಟ್ಟಾಗ ಅಲ್ಲಿ ನ್ಯಾಯಾಧೀಶರ ಹತ್ರ ಅವ್ರವ್ರು ಒಂದೇ ನ್ಯಾಯಾಧೀಶರು ಎಲ್ಲರೂ ಒಂದೇ ಇರ್ತಾರೆ. ಜಡ್ಜ್ ಮನೆ ಕಳ್ತನ ಆಗೈತಿ ಅಂದಾಗ ಅವ್ರಿಗೆ ಪ್ರಾಪರ್ಟಿ ಸಿಗ್ತೈತಿ, ಅವ್ನು ಬಿಡುಗಡೆ ಹೆಂಗೆ ಮಾಡ್ತಾರೆ ಅನುಮಾನ ನನಗೆ ಹುಟ್ಕೊಂತು. ಈ ಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗಲ್ಲ ಅಂತಂದು ಆ ಸವಣೂರು ಕೋರ್ಟ್ನಾಗ ಚಾರ್ಜ್ ಮಾಡಿದ ಗಡ್ಲೆ ನಾವು ಒಪ್ಕೊಂಡ್ಬಿಟ್ಟೆ. ವಿಚಾರಣೆ ಮಾಡ್ದನ ಅದಕ್ಕೆ 4 ವರ್ಷ 4 ತಿಂಗಳು ಶಿಕ್ಷೆ ಕೊಟ್ಬಿಟ್ರು ಒಂದೇ ಸಲ.
ಅದು ಕಾನೂನು ನಿಯಮ ಏನು ಹೇಳ್ತೈತಿ ಅಂದ್ರೆ ನಾನು ಕೊಲೆ ಮಾಡೇನ್ರಿ, ನಾನು ಕಳ್ಳತನ ಮಾಡೇನ್ರಿ ಅಂತ ಕೋರ್ಟ್ ಮುಂದ್ಗಡೆ ಸತ್ಯ ಹೇಳಿದ್ರೆ ಆಗ ಶಿಕ್ಷೆ ಕೊಡೋಕೆ ಬರೋದಿಲ್ಲ ಅನ್ನೋದು ನ್ಯಾಯಾಧೀಶರಿಗೆ ಗೊತ್ತು. ಆದ್ರೆ ನನಗೆ ಯಾಕೆ ನಾವು ಒಪ್ಕೊಂಡು ಗಟ್ಟಲೆ ನನಗೆ ಶಿಕ್ಷೆ ಯಾಕೆ ಕೊಟ್ಟರು ಅನ್ನೋದು ನನಗೆ ಆಶ್ಚರ್ಯ ಆಯ್ತು. ಅದನ್ನು ಉದ್ದೇಶಿಸಿ ನಾನು 3rd ಅಡಿಷನಲ್ ಸೆಷನ್ ಕೋರ್ಟ್ ಧಾರವಾಡ ಇತ್ತು ಅವಾಗ. ಹಾವೇರಿ, ಗದಗ ಇವೆಲ್ಲ ಸೇರಿ 17 ತಾಲೂಕಿಗೆ ಒಂದೇ ಜಿಲ್ಲಾ ಧಾರವಾಡ ಇತ್ತು ಅವಾಗ. ಅವಾಗ ಸೆಷನ್ ಕೋರ್ಟ್ನಲ್ಲಿ ನಾನು ಅಪೀಲ್ ಹಾಕಿದೆ. ಬಳ್ಳಾರಿ ಜೈಲಿನಾಗಿಂದ ಧರ್ಮ ಅಪೀಲ್ ಹಾಕಿದೆ. ಹಾಕಿದಾಗ ನನಗೆ ನ್ಯಾಯಾಧೀಶರು ಕರೆಸಿದ್ರು. ಕುಲಕರ್ಣಿ ಅಂತ, JS ಕುಲಕರ್ಣಿ ಅಂತ ನ್ಯಾಯಾಧೀಶರು ಕರೆಸಿದ್ರು. ಕರೆಸ್ದಾಗ ಏನಪ್ಪ ಮುಂದೆ ಕರೆದು, ಏನಪ್ಪ ಮತ್ತು ನೀ ಈ ಪ್ರಕರಣದಲ್ಲಿ ಒಪ್ಕೊಂಡ್ಬಿಟ್ಟಿದೆ, ಮತ್ತು ಇದನ್ನು ಮತ್ತೆ ಯಾಕೆ ಅಪೀಲ್ ಬರೆಯೋಕೆ ಹೋಗಿದ್ದಿ, ಅವ್ರು ಕೊಟ್ಟು ಶಿಕ್ಷೆ ಸರಿ ಐತಲ್ಲ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನನಗೆ ಇಲ್ಲಿ ಜಡ್ಜ್ ಮನೆ ಕಳ್ತನ ಮಾಡ್ಯಾನಂತ ಕೇಸ್ ಹಾಕಿದ್ದಾರೆ. ಆ ಜಡ್ಜ್ ಮೇಲೆ ನನಗೆ ನಂಬಿಕೆ ಇಲ್ಲ. ಅಲ್ಲೇ ಲಾಯರ್ಗಳು ನನ್ನ ಕೇಸ್ ಹಿಡಿಯೋಕ್ಕೆ ಯಾರು ಮುಂದೆ ಬರಲಿಲ್ಲ. ಅವ್ರ ಮೇಲೆ ನನಗೆ ನಂಬಿಕೆ ಆಗಿ ಸಿಗಲಿಲ್ಲ. ಪೊಲೀಸ್ನವರು ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಮೇಲೆ 100 ಕೇಸ್ ಹಾಕ್ತೀನಿ ಅಂತ ಹೆದರ್ಸಿದ್ರು. ಅದಕ್ಕೆ ನಾನು ಅಲ್ಲಿ ಒಪ್ಕೊಂಬಂದ್ರಿ. ಈಗ ನನಗೆ ಕಾನೂನು ಗೊತ್ತಾಗೈತಿ. ಈ ಕೇಸ್ ನಾನು ಒಪ್ಪಿಸಿದಾರೆ ಉದ್ದೇಶಪೂರ್ವಕವಾಗಿ, ನಾನು ಮಾಡಿಲ್ಲ. ಇದನ್ನು ನನಗೆ ಆರ್ಗ್ಯುಮೆಂಟ್ ಮಾಡಿ ನನಗೆ ತೀರ್ಪು ಮಾಡಿಕೊಡಿ ಅಂತ ನಾನು ಕೇಳಕ್ಕೆ ಬಂದೀನಿ ರೀ ಅಂದೆ. ಅವಾಗ ಆಯ್ತಪ್ಪ ನೀ ಲಾಯರ್ ಇಡು ಅಂತ ಕೇಳಿದ್ರು. ಇಲ್ರಿ ನನಗೆ ಲಾಯರ್ ಇಡೋ ಶಕ್ತಿ ಇಲ್ಲರಿ ಅಂದೆ. ಹಂಗಾರೆ ಗೋರ್ಮೆಂಟ್ ವತಿಯಿಂದ ಫ್ರೀ ಲಾಯರ್ ಕೊಡ್ತೀನಿ, ಅವ್ರು ಲಾಯರ್ ಇಟ್ಟು ಕೇಸ್ ನಡೆಸು ಅಂದರು. ಆ ಗೋರ್ಮೆಂಟ್ ಕೂಡ ವಕೀಲನ ಮೇಲೆ ನನ್ನ ನಂಬಿಕೆ ಇಲ್ಲರಿ ಅಂದೆ ನಾನು. ಮತ್ತು ನೀನು ಲಾಯರ್ನ ಇಡಂಗಿಲ್ಲ ಅಂತಿದ್ದಿ, ಗೋರ್ಮೆಂಟ್ ವತಿಯಿಂದ ಸರ್ಕಾರದಿಂದ ಫ್ರೀ ಲಾಯರ್ ಕೊಡ್ತಾರೆ ಅಂದ್ರೆ ಅವರು ಬೇಡ ಅಂತೀರಿ, ಮತ್ತು ಈ ಕೇಸ್ನ ಹೆಂಗೆ ನಡೆಸ್ತೀಪ್ಪ ನೀನು ಅಂತ ಕೇಳಿದ್ರೆ, ಈ ಕೇಸ್ನ ನಾನೇ ನಡೆಸ್ತೀನಿ ರೀ, ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ ರೀ ಅಂದೆ. ಅವಾಗ APP ಅವರು ಹೇಳಿದರು, ಇಲ್ರಿ ಆರ್ಗ್ಯುಮೆಂಟ್ ಏನು ಮಾಡ್ತಾರೆ, ಮೈನರ್ ದನವನ್ನು ಕೊಡಕ್ಕೆ ಹೋಗಬೇಡ್ರಿ ಅಂತ PP ಅವರು ಹೇಳಿದರು. ಅವಾಗ ಲಾಯರ್ ಇಟ್ಬಿಡಪ್ಪ ನೀನು ಅಂದ್ರೆ, ನಿಮ್ಮ ಇಷ್ಟ ಪ್ರಕಾರ ನೀವು ಲಾಯರ್ ಇಡ್ತೀನಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ, ಲಾಯರ್ ಇಟ್ಟು ಕೇಸ್ ನಡೆಸ್ರಿ. ಒಂದು ವೇಳೆ ಕೇಸ್ ತೀರ್ಪು ಆಗಬೇಕಾದ್ರೆ ಸಿಗ್ಲಿ ಬಸ್ಸ ನೀವು ಬಿಡುಗಡೆ ನೋಡಪ್ಪ ಅಂತ ನನಗೆ ತೀರ್ಪು ಹೇಳಬೇಕು. ಒಂದು ವೇಳೆ ಶಿಕ್ಷೆ ಕೊಡ್ತೀನಿ ಅಂದರೆ ಆ ಲಾಯರ್ ಏನು ಇಟ್ಟಿರ್ತಿರಲ್ಲ ಅವ್ರಿಗೆ ನೀವು ಶಿಕ್ಷೆ ಕೊಡಬೇಕು ಅಂದೆ ನಾನು. ಯಾಕಂತಂದ್ರೆ ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರ ಮೇಲೆ ಇಟ್ಟು ನೀವು ನಡೆಸ್ತೀನಿ ಅಂದ್ರೆ ಅವ್ರು ಏನು ಸರ್ವೆ ಮಾಡ್ಯಾರಂತ ಅವ್ರಿಗೆ ಗೊತ್ತಿರ್ತೈತೆ ರೀ. ಸರ್ವೆ ಇವತ್ತು ಪೊಲೀಸ್ ಕಳ್ಳನ ಹಿಡ್ದಾಗಿಂದನೇ ನಾನು ಕೋರ್ಟಿಗೆ ಹಾಜರುಪಡಿಸೋವರೆಗೂ ನಾನು ಪೊಲೀಸರ ಜೊತೆಲೇ ಇರ್ತೀನಿ. ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನನ್ನಿಂದ ಏನು ಫಿಂಗರ್ ಪ್ರಿಂಟ್ ತೊಗೊಂಡಿರ್ತಾರೆ, ಯಾರನ್ನ ಸಾಕ್ಷಿ ಕ್ರೋಢೀಕರಣ ಮಾಡ್ತಾರೆ, ಎಲ್ಲ ಮಾಹಿತಿ ನನ್ನಂತಲ್ಲಿ ಇರ್ತೈತಿ. ಆ ಮಾಹಿತಿನ ನಾವು ಹೇಳೋರಂದ್ರೆ ಲಾಯರ್ ಮುಂದೆ ಬಂದು ಕೇಳೋ ಇದು ಇರೋದಿಲ್ಲ ಅವ್ರಿಗೆ. ಏನಂತೀರಿ, ಆರೋಪಿ ಅಂತಲೇ ಸತ್ಯದ ಸಾಕ್ಷಿ ಹೇಳ್ಬೇಕು. ಪಾಠ ಓದ್ತೀನಿ ನೋಡಿ, ಏನು ತೊಟ್ಟಿಲೆಗಳ ಅಂತ ಆಗ ಕೈಯಾಗಿ ತೆಗೆದು ಬೆಳೆಸಂತ ಗಂಡನೂ ಇಲ್ಲ, ಬಿತ್ತಿದ ಬೀಜ ಆಗ ಬೆಳೆ ತಿನ್ನಂತ ರೈತನೂ ಇಲ್ಲ, ಪಾಠ ಓದನ ಪರೀಕ್ಷೆ ಬರೆಯೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ದಿನ ಅಂತ ಇರ್ತೈತಿ. ಆ ದಿನ ಬಂದಾಗ ತೀರ್ಪು ಆಗಬೇಕು ಅಂತ ನಾನು ಹೇಳಿದಾಗ ಅವಾಗ ಜಡ್ಜ್ ಎಷ್ಟು ಓದಿಪ್ಪ ಅಂತ ಕೇಳಿದ್ರು. 10ನೇ ಕ್ಲಾಸ್ ಓದೇನ್ರಿ ಅಂದೆ. ನೋಡ್ರಿ SSLC ಮುಂದೆ ನಿಮ್ದು ಲಾ ಎಲ್ಲಿ ಓದ್ತು ಅಂತಂದು ಅವ್ರಿಗೆ ಉಗಿದ್ರು. ಆಯ್ತಪ್ಪ ಈ ಕೇಸ್ನಲ್ಲಿ ನೀನು ಬಿಡುಗಡೆ ಮಾಡೀನಿ ಅಂತ ಸತ್ಯ ಹೇಳಿದ್ರು. ಯಾಕಂತಂದ್ರೆ ಆ ಕೇಸ್ನಲ್ಲಿ ಬಿಡುಗಡೆ ಆಗಲಿಕ್ಕೆ ಕಾರಣ 3 ಕಾರಣ. ಒಂದು ಸೂಟ್ ಕೇಸ್, 11 ಇಂಚ್ ಅಗಲ 11 ಇಂಚ್ ಹತ್ರ ಗ್ಲಾಸ್, ಈ ಕ್ವಾರ್ಟರ್ಸ್ ಇರ್ತವೆ ಜಡ್ಜ್ ಕ್ವಾರ್ಟರ್ಸ್, ಅದಕ್ಕೆ ಒಂದು ಕಿಟಕಿಗೆ ಮೇಲೆ ಒಂದು ಸಣ್ಣ ಇದು ಇರ್ತೈತಿ, ಅದಕ್ಕೆ 2 ರಾಡ್ ಇರ್ತವೆ. ಅದ್ರ ರಾಡ್ನಾಗ ಗ್ಲಾಸ್ ಕುಂದಿರ್ಸಿರ್ತಾರೆ. ಅದನ್ನು ಗ್ಲಾಸ್ ಒಂದು ಕಡೆದು ಒಡೆದು ಆ 11 ಇಂಚ್ ಅಗಲ 11 ಇಂಚ್ ಎತ್ತರ ಗ್ಲಾಸ್ನಾಗ ನಾನು ಇಳಿದಿದ್ದೀನಿ ಹೊರಗಿಂದ. ಒಳಗೆ ಇಳಿದು ಅದನ್ನು ಕಳ್ತನ ಅವರು ಖಾಲಿ ಸೂಟ್ಕೇಸ್ ಇತ್ತು ಪಲ್ಲಂಗದ ಮೇಲೆ. ಆ ಖಾಲಿ ಸೂಟ್ಕೇಸ್ನಲ್ಲಿ ಜಡ್ಜ್ ಮನೆಯನ್ನು ಬಂಗಾರ ದುಡ್ಡು ಅವು ಏನೇನು ಇದ್ದಿದ್ವು ಎಲ್ಲ ಅದ್ರಾಗ ಹಾಕ್ಕೊಂಡು ಲಾಕ್ ಮಾಡಿಬಿಟ್ಟೆ ನಾನು. ಲಾಕ್ ಮಾಡಿಕೊಂಡವನ್ನ ಏನು ಮಾಡಿದೆ, ಬಂದು ಹೊರಗಡೆ ಬಂದು ಒಳಗೇನ ಬಂದು ಹಿತ್ತಲು ಬಾಕ್ಲ ಓಪನ್ ಮಾಡಿ ಆ ಸೂಟ್ಕೇಸ್ನ ಹೊರಗಡೆ ಹೋಗೋದು ಮತ್ತು ಹಿತ್ತಲು ಬಾಕ್ಲ ಲಾಕ್ ಮಾಡಿಕೊಂಡು ಮತ್ತು ಕಿಟಕಿಯಿಂದ ಎಳೆ ಮುಂದೆ ಜಡ್ಜ್ ಹೆಂಡತಿ ನನ್ನ ಕಾಲು ನನ್ನ ಮೈ ನೋಡಿದಾಳೆ, ಆದರೆ ಇವನ ಮಕ್ಕ ನೋಡೇನೆ ಅಂತ ಹೇಳಿಕೆ ಕೊಟ್ಟಿಲ್ಲ. ಅಂದ ಬಳಿಕ ಇವನೇ ಕಳ್ಳ ಅಂತಂದು ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಅಲ್ಲೇ ಜಡ್ಜಿಂದು ಬೀಗ ಹೊಡೆದಿದ್ದೆ, ಒಂದು ಗೇಟ್ ಬೀಗ ಹೊಡೆದಿದ್ದೀನಿ. ಆ ಗೇಟ್ ಬೀಗ ಹೊಡೆದಾಗ ಆ ಬೀಗನ ಸೀಜ್ ಮಾಡಿದ್ದಾರೆ. ಅಲ್ಲೇ ನಾನು ಕ್ರಾಸ್ ಮಾಡಿದೆ ಆರ್ಗ್ಯುಮೆಂಟ್ನಾಗ. ಆ ಬೀಗಕ್ಕೆ ಸೀಜ್ ಮಾಡಿದಾರಲ್ಲ, ಆ ಬೀಗದ ಕೈ ಮಾಲಕ್ನಂತಲ್ಲಿ ಇರ್ತೈತಿ. ಬೀಗ ರಾಡ್ ಹಾಕಿ ಹೊಡೆದು ಹೋಗಿದ್ದಾನೆ. ಅಂದ ಬಳಿಕ ಪೊಲೀಸ್ನವ್ರು ಸೀಜ್ ಮಾಡೋ ಮುಂದೆ ಈ ಬೀಗ ನಾಳೆ ಸಾಕ್ಷಿಗೆ ಆಧಾರ ಕೇಳ್ತೈತಿ, ಇದ್ರ ಬೀಗದ ಕೈ ಮಾಲಕ ಯಾರು ಅಂತ ಕೇಳಿ ಆ ಮಾಲಕನ ಕಡೆಯಿಂದ ಆ ಬೀಗದ ಕೈ ಇಸ್ಕೊಂಡು ಸೀಜ್ ಮಾಡಿದರೆ ಇವತ್ತು ಆ ಬೀಗದ ಕೈಗೆ ಅದು ಸರಿ ಹೊಂದಾಣಿಕೆ ಹಾಕಿತ್ತು. ನೀವು ಅದನ್ನು ಮಾಡಿದಿರೇನೋ ಅಂತಂದು ನಾನು ಕೇಳಿದೆ. ಇವಾಗ ಅವ ಇಲ್ಲ ಅಂತ ಹೇಳಿದ. ಮತ್ತು ಇಂಥ ಬೀಗದ ಕೈ ಬೇಕಾದಷ್ಟು ಫುಟ್ಪಾತ್ನಲ್ಲಿ, ಸ್ಟೇಷನ್ನಲ್ಲಿ ಎಲ್ಲೆಲ್ಲೇ ಸಿಕ್ಕಿರ್ತವೆ. ಅದನ್ನು ತಂಬಂದು ಯಾರ್ದೋ ಒಬ್ಬ ಆರೋಪಿನ ಸೃಷ್ಟಿ ಮಾಡಿ ಇಂಥ ಪ್ರಕರಣದಲ್ಲಿ ಇಂಥ ಆರೋಪ ಮಾಡಿ ಹಾಕಿರ್ಬೋದು ನೀವು.
ಬಸ್ಸನ್ನ ಬೀಗ ಹೊಡೆದಾನ ಅನ್ನೋದಕ್ಕೇನು ಆಧಾರ ಇಲ್ಲ. ಮತ್ತು ಈ ಬಂಗಾರ ಎಲ್ಲಿ ಖರೀದಿ ಮಾಡಿರಿ, ಈ ಬಂಗಾರಕ್ಕೆ ನಿಮ್ಮದು ಎಲ್ಲೈತಿ ಬಿಲ್ಲು, ಯಾವ ಡೇಟಿಗೆ ಎಲ್ಲೆಲ್ಲಿ ಯಾವ ಅಂಗಡಿಯಾಗ ಖರೀದಿ ಮಾಡಿರಿ ಅಂದಾಗ ಇಲ್ಲ ಅವೆಲ್ಲ ಗಿಫ್ಟ್ ಬಂದಿದ್ವು ಅಂತ. ಒಬ್ಬ ನ್ಯಾಯಾಧೀಶ ಆಗಿ ನಿಮ್ಮಂತಲ್ಲಿ ಆಧಾರವಿಲ್ಲದ ವಸ್ತುಗಳದಾವ ಅಂದ್ರೆ ಇದಕ್ಕೆ ನೀವು ಉತ್ತರ ಕೊಡ್ತೀನಿ ಅಂದರೆ ಇದನ್ನು ಯಾವ ರೀತಿ ನಂಬಬೇಕು ನಾವು? ಕಾನೂನು ಹೆಂಗೆ ನಂಬ್ತೈತಿ? ಆಧಾರ ಇಲ್ಲದ ವಸ್ತುಗಳು ಒಬ್ಬ ನ್ಯಾಯಾಧೀಶನ ಮನ್ಯಾಗ ಅದಾವ ಅಂದ್ರೆ ಆತ ನ್ಯಾಯಾಲಯದಲ್ಲಿ ಇಂಥ ಮಾತು ಹೇಳ್ತಾನಂದ್ರೆ ಯಾವ ರೀತಿ ನಾವು ನಂಬಬೇಕು? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅಂತ ನಾ ಪ್ರಶ್ನೆ ಮಾಡ್ದವನು. ಆ ಕೇಸ್ನಲ್ಲಿ ನಾ ಅಕ್ಯೂಟ್ ಮಾಡಿಕೊಂಡು ಹೊರಗೆ ಬಂದ್ಗಡ್ಲೇನ ಊರಲ್ಲೆಲ್ಲ ನನಗೆ ಕಳ್ಳ ಅಂತಂದು ಅಕ್ಯೂಟ್ ಮಾಡ್ಕೊಂಬಿಟ್ಟೆ. ನನ್ನ ಕೇಸ್ ಬಿಟ್ಟರೆ ಅವರು 4 ವರ್ಷ 4 ತಿಂಗಳು ಇದ್ದಿದ್ದು ಕೇಸ್ ಅಕ್ಯೂಟ್ ಮಾಡಿ ಬಿಟ್ಬಿಟ್ರೆ. ಅವಾಗ ನನಗೆ ಜೈಲಿನಲ್ಲಿ ಕಾನೂನು ಓದ್ಕೋಬೇಕಾದ್ರೆ ನನಗೆ ಒಬ್ಬ ಅಕ್ಬರ್ ಅಂತ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಸಿಕ್ಕ, ಎಲ್ಲೇ ಬಳ್ಳಾರಿ ಜೈಲಿನಾಗ. ಅವಾಗ ನಾನು ಅಡ್ಮಿಷನ್ ಹೋದಾಗ ಈ ಸಜಾ ತೊಗೊಂಡು ಹೋದೆ, 4 ವರ್ಷ 4 ತಿಂಗಳ ಸಜಾ ತೊಗೊಂಡು ಜಡ್ಜ್ ಮನೆ ಈ ಕೇಸ್ಗೆ. ಅಲ್ಲಿ ಹೋದಾಗ ಅವನು ಅರ್ಜಿ ಬರೀತಿದ್ದ, ಸಣ್ಣ ಪುಟ್ಟ ಕೇಸ್ಗಳಿಗೆ ಅರ್ಜಿ, ಕೋರ್ಟಿಗೆ ಇದಕ್ಕೆ ಅರ್ಜಿ ಬರೀತಿದ್ದವ. ಅವನು ಕೈದಿನ ಜೈಲಿನಾಗ. ಈಗ ಲಾಯರ್ನ ಕೈದಿಗಳನ್ನ ಬಿಡಿಸ್ಬೇಕನ್ನೋದೇನಿಲ್ಲ, ನಮ್ಮ ಕೇಸ್ನ ನಾವು ಬಿಡಿಸ್ಕೋಬೇಕು, ನಾವು ಬರೆದು ಅಪೀಲ್ ಹಾಕ್ಬೋದು. ಹಂಗೆ ಹೌದೌದು. ಇವತ್ತು ಲಾಯರ್ ಕೇಸ್ ನಡೆಸಿದ್ದು ಶಿಕ್ಷೆ ಆದಂಥ ಪ್ರಕರಣನ ಜೈಲ್ನಾಗ ಕುಂತು ಆ ಜಜ್ಮೆಂಟ್ ಕಾಪಿ ವಿತ್ ಚಾರ್ಜ್ ಶೀಟಿನ ಸ್ಟಡಿ ಮಾಡಿ ಅದಕ್ಕೊಂದು ಮತ್ತೊಂದು ಫೈಲ್ನಲ್ಲಿ ಅದಕ್ಕೆ ಆರ್ಗ್ಯುಮೆಂಟ್ ಬರೆದು ನಾವು ಧರ್ಮ ಅಪೀಲ್ ಅಂತಂದು ಕೋರ್ಟ್ ಮುಖಾಂತರ ಜೈಲ್ ಮುಖಾಂತರ ಥ್ರೂ ಅಪೀಲ್ ಹೋಗಿರ್ತೇವೆ ನಾವು. ಅದು 3 ತಿಂಗಳದಾಗ ಅಕ್ಯೂಟ್ ಆಗಿ ಬಂದಿದ್ದವು. ನನಗೆ 150ಕ್ಕಿಂತ ಹೆಚ್ಚಿನ ವರ್ಷ ಶಿಕ್ಷೆ ಆಗೈತಿ. ಮತ್ತು ನಾನು ಯಾಕೆ ಈ ಹೊರಗದೀನಿ? ಅವೆಲ್ಲ ಕೇಸ್ ಅಕ್ಯೂಟ್ ಆಗಿ ಹೋಗ್ಬಿಡ್ತಾವು, ನಿಲ್ಲಂಗಿಲ್ಲ ಕೇಸ್. ಸಾಕ್ಷ್ಯಾಧಾರಗಳು ಕೊರತೆ ಜಾಸ್ತಿ ಇರ್ತೈತಿ. ಇಲ್ಲಿ ಯಾವುದು 164 ಸ್ಟೇಟ್ಮೆಂಟ್ ತೊಗೊಳ್ಳೋದಿಲ್ಲ ನ್ಯಾಯಾಧೀಶರಾಗಲಿ. ಹೀಗಾಗಿ ಕೋರ್ಟ್ನಲ್ಲಿ ಇಲ್ಲೇ ರೇಪ್ ಆಗೈತಿ ಅಂತ ಕಂಪ್ಲೇಂಟ್ ಕೊಡ್ತಾಳೆ, ಕೋರ್ಟ್ನಾಗ ಹೋಗಿ ನನಗೆ ರೇಪ್ ಆಗಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳ್ತಾರೆ. ಈ ವ್ಯವಸ್ಥೆ ಇದ್ದಿದ್ದರಿಂದ ಇವತ್ತು ದೊಡ್ಡ ಜೈಲು, ದೊಡ್ಡ ಕೋರ್ಟ್ಗಳು ಆಗ್ತಾ ಇರೋದು. ಇವತ್ತು ಫಿಲ್ಮ್ ಆ್ಯಕ್ಟರ್ ಶಾರುಖ್ ಖಾನ್ ಮಗ ಡ್ರಗ್ಸ್ ಕೇಸ್ನಾಗ ಒಂದು ಫೈಲ್ ಹಿಡಿಯೋಕೆ ಓದಕ್ಕೆ 10 ಕೋಟಿ ಕೇಳ್ತಾನೆ. ಇವತ್ತೊಬ್ಬ ಬಡವ ಅದೇ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರೆ ಅವ್ನು 10 ಕೋಟಿ ಎಲ್ಲಿಂದ ಕೊಡಬೇಕು? ಇವತ್ತು ಲಾಯರ್ಗೆ ಡಿಮಾಂಡ್ ಕಟ್ಟೋಕ್ಕಾಗಂಗಿಲ್ಲ. ಜೈಲಿನಲ್ಲಿ ಒಬ್ಬ ಕೈದಿ ರೌಡಿ ಸೆಲ್ನಾಗ ಇರೋಕೆ 1 ಲಕ್ಷ ಕೇಳ್ತಾರೆ. ಬರೀ ಸೆಲ್ನಾಗ ಇರೋಕೆ, ಸಿಂಗಲ್ ಆಗಿ ಇರೋಕೆ ಕೈದಿಗೆ ಸಿಂಗಲ್ ಇರಬೇಕು 1 ಲಕ್ಷ ಕೊಡ್ಬೇಕು. ಇಲ್ಲ ಅಂದ್ರೆ ಪಬ್ಲಿಕ್ನಲ್ಲಿ ಹಾಕಿದ್ರೆ ಯಾರಾದ್ರೂ ಡೀಲ್ ಕೊಟ್ಟು ಕೊಲೆ ಮಾಡಿಸ್ಬಿಡ್ತಾರೆ. ರೌಡಿ ಆಗೋದು ಹಾಕ್ಬಿಡ್ತಾರೆ. ರೌಡಿ ಆಗಿಂದಾಗ ಯಾಕಾರ ನಾ ರೌಡಿ ಆದೆ ಅಂತಂದು ರೌಡಿಗಳು ಪಶ್ಚಾತ್ತಾಪನ ನಾನು ನೋಡಿದ್ದೀನಿ ರೀ. ಏನು ಪ್ರಾಬ್ಲಮ್ ಅಂದ್ರೆ ಇವತ್ತಲ್ಲಿ ಒಂದು ಕೊಲೆ ಮಾಡಿಬಿಡ್ತಾನ, ರೌಡಿ ಪಟ್ಟ ಕಟ್ಕೊಂಡ್ಬಿಡ್ತಾನ, ಜೈಲಿಗೆ ಬಂದ್ಬಿಡ್ತಾನ. ಅವ್ನು ಕಡಿದವರು ಅಲ್ಲೇ ಇರ್ತಾರೆ. ಅವನು ಜೈಲಿಗೆ ಎಲ್ಲ ನೋಡಿ ಹೋಗಿರ್ತಾನೆ, ಕೋರ್ಟ್ನಾಗ ಜೈಲ್ನಾಗ ಫ್ರೆಂಡ್ ಇರ್ತಾರೆ. ಅವಾಗ ಇವ್ನು ಕೊಲೆ ಮಾಡಿ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲ್ನಾಗ ಯಾವ ಜೈಲ್ನಾಗ ಹಾಕಿದ್ರೆ ಅವ್ನು ದುಶ್ಮನ್ಗಳು ಇದ್ದೇ ಇರ್ತಾರೆ ಅಲ್ಲಿ. ಅವಾಗ ಏನು ಮಾಡ್ಬಿಡ್ತಾನ, ಈಗ ಪಬ್ಲಿಕ್ ಅಡ್ಡಾಡಂಗಿಲ್ಲವ, ಒಂದು ಸೆಲ್ ಬೇಕಾಗಿರ್ತೈತಿ, ಸೆಲ್ನಾಗ ನಮ್ಗೆ ಕೊಡ್ರಿ ಅಂದ್ರೆ 1 ಲಕ್ಷ ಕೊಡು ಅಂತಾರೆ ಜೈಲ್ ಅಧೀಕ್ಷಕರು. ಅದು ಕಾನೂನಿಲ್ವಾ? ಫ್ರೀಯಾಗಿ ಕಾನೂನಲ್ಲಿ ಎಲ್ಲಿ ಕಾನೂನು? ಪಬ್ಲಿಕ್ನಾಗ ಹೋಗಿರು ಅಂತಾರೆ ಅವರು. ಎಂತಿಂತವ್ರಿಗೆ ಕೊಟ್ಟಿದ್ದಾರೆ, ಸಾಧು ಶೆಟ್ಟಿ ಅಂತವ್ರು ಕೊಟ್ಟಿದ್ದಾರೆ ಸೆಲ್ಗಳು. 10 ಬ್ಲಾಕ್ನಾಗ ದಡ್ಲಿ ಸೋಮಣ್ಣ ಕೊಟ್ಟಿದ್ದಾರೆ, ಬೇಕನ್ಕರ್ ರಾಜೇಂದ್ರ ಕೊಟ್ಟಿದ್ದಾರೆ, ಜೋಡಳ್ಳಿ ಕೃಷ್ಣಪ್ಪ ಕೊಟ್ಟಿದ್ದಾರೆ, ಕಿಟ್ಟಿಗೆ ಕೊಟ್ಟಿದ್ದಾರೆ, ಸಿಗ್ಲಿ ಬಸ್ಸನ್ಗೂ ಕೊಟ್ಟಿದ್ದಾರೆ 10 ಬ್ಲಾಕ್ VIP ಸೆಲ್. ಅವು ಅವ್ರದ್ದು ಯಾರು ಹೇಳಂಗಿಲ್ಲ. ನಮ್ಮ ಜೈಲು ಜಡ್ಜ್ಗಳು ಬರ್ತಾರೆ ಜೈಲ್ನಾಗ. ಊರಿಗೆ ಬಂದ್ರಿ? ಅಲ್ಲಿಂದ ಬಿಡುಗಡೆ ಆಯ್ತು, ಅಕ್ವಿಟ್ ಆಯ್ತು. 89ರಾಗ ಕಳ್ಳತನ ಮಾಡಿದೆ, 90ನೇ ಇಸ್ವಿಯಾಗ ಮತ್ತೆ ಬಿಡುಗಡೆ ಆದೆ. 90ರಿಂದ ಬಂದು ದಾವಣಗೆರೆಗೆ ಸೆಟ್ಲ್ ಆದೆ. ದಾವಣಗೆರೆಯಾಗ ಒಂದು 30 ಮನೆ ಕಳ್ಳತನ ಮಾಡಿದೆ. ಪಡ 1 ವರ್ಷದಾಗ ಮಾಡಿ ಮತ್ತೆ ಅಲ್ಲಿ ಸಿಕ್ಕಾಕೊಂಡೆ. ಅವು 2 ವರ್ಷ ಜೈಲ್ನಾಗಿದ್ದೆ. ಅವು ಪನಿಷ್ಮೆಂಟ್ ಇಲ್ಲ. 20-30 ಕೇಸ್ ಹಾಕ್ಬಿಡ್ತಾರಲ್ಲ, ಒಂದು ಕೇಸ್ ಬಿಡುಗಡೆ ಮಾಡ್ಕೋಬೇಕಾದ್ರೆ 2-3 ವರ್ಷ ಬೇಕಾಗ್ತೈತಿ. ಒಟ್ಟಿಗೆ ಆಗಂಗಿಲ್ಲ. ಆ ಕೋರ್ಟ್ ಈ ಕೋರ್ಟ್ ಅಂತ ಭಾನುವಾರ ಒಂದ್ ದಿವ್ಸ ಜೈಲ್ನಾಗ ಇರ್ತೀನಿ ಹೊರತು ಉಳಿದ ದಿನ ಎಲ್ಲ ಕೋರ್ಟ್ನಾಗನೇ ಎಂಜಾಯ್ ಮಾಡ್ಕೊಂತ ಅಡ್ಡಾಡ್ತಿರ್ತೀನಿ. ನಿಮ್ಮಿಂದ ಪೊಲೀಸ್ನವ್ರು ಇರ್ತಾರೆ. ಪೊಲೀಸ್ನವ್ರು ಎಸ್ಕಾರ್ಡ್ ಇರ್ಲೇಬೇಕಲ್ಲ ಅವರು. ಮತ್ತೆ ಇವತ್ತಿಗೆ 33 ವರ್ಷ ಆದ್ರೂ ಒಬ್ಬ ಪೊಲೀಸಂದು ಒಂದು ಇಂಕ್ರಿಮೆಂಟ್ ಕಟ್ಟಾಗಿಲ್ಲ ನನ್ನಿಂದ, ಒಂದು ಸಸ್ಪೆಂಡ್ ಆಗಿಲ್ಲ ನನ್ನಿಂದ ಪೊಲೀಸರು. ಅವ್ರಿಗೆ ನಾನು ಜೈಲ್ಗೆ ತೋರಿಸಿದ್ದೀನಿ ಎಷ್ಟೋ ಸಲ. ಪೊಲೀಸ್ನವ್ರಿಗೆ ಜೈಲಲ್ಲಿ ಬಸ್ಸ ಅವರು ಹಡ ಆಗ್ತದೆ. ಇಲ್ಲಿತ್ರ ಗುಲ್ಬರ್ಗ ಜೈಲಿಗೆ ಹೋಗ್ಬೇಕಾದ್ರೆ ಜೈಲ್ ರೋಡ್ ನಾ ತೋರಿಸ್ಬೇಕು ಅವ್ರಿಗೆ. ಬಸ್ಸ ನೀನ ಕಾಯಪ್ಪ ಅಂತಂದು ಒಂದೊಂದ್ಸಲ ಅವ್ರಿಗೆ ಎಸ್ಕಾರ್ಡ್ ನಾ ಮಾಡ್ಕೊಂಬಂದೇನಿ. ಯಾಕಂದ್ರೆ ನಮ್ಗೆ ಗೊತ್ತು ಜೈಲಿಂದ ಹೊರಗೆ ಹೋದವ್ರ ಪರಿಸ್ಥಿತಿ ಏನಾಗೈತಿ ಅಂತಂದು. ಎಸ್ಕೇಪ್ ಈಗ ನೋಡಿ ಪ್ರವೀಣ್ ಅಂತಂದು ಮಂಗಳೂರಿನವನು 4 ಮಂದಿನ ಕೊಲೆ ಮಾಡಿದಂಥ ಪ್ರವೀಣ್ ಅವನಿಗೆ ಗಲ್ ಶಿಕ್ಷೆ ಆಗಿತ್ತು. ಆದ್ರೂ ಅವನಿಗೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ರು. ಅವನು ಎಸ್ಕೇಪ್ ಆಗಿ ಹೋಗಿದ್ದ ಜೈಲಿಂದ. ಉಮೇಶ್ ರೆಡ್ಡಿ ಮತ್ತು ಅವನು ಅತ್ಯಾಚಾರಿ 30 ವರ್ಷ ನನ್ನ ಜೊತೆಲೇ ಜೀವನ ಮಾಡಿದ್ದಾನೆ.
ಹಾಂ ಹೌದಾ? ಹೌದು, ನನ್ನ ಜೊತೆಲೇನ ಜೀವನ ಮಾಡಿದಾನ. ಬಳ್ಳಾರಿ ಬೆಳಗಾಂ ಜೈಲ್ನಾಗ ಉಮೇಶ್ ರೆಡ್ಡಿ 100 ಟೇಲ್ ಇದ್ದಾಗ ದುರ್ಗಾ ಜೈಲ್ನಾಗ ನನ್ನ ಮುಂದೆ ಅಡ್ಮಿಷನ್. ಅವನೊಂದು ಲವ್ ಮಾಡಿ ಆ ಹುಡುಗಿ ಮೇಲೆ ಒಂದು ಅತ್ಯಾಚಾರ ಕೊಲೆ ಆಯ್ತು. ಅಲ್ಲಿಂದ ಅವನು ಜೈಲಿಗೆ ಬಂದ, ಜೈಲಿಂದ ಎಸ್ಕೇಪ್ ಆದ. ಅಲ್ಲಿ ಇಲ್ಲಿ ಎಲ್ಲ ಹೆಂಗೆ ದಂಡು ಪಾಳ್ಯದ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಹುಡುಕಿ ಹಾಗೆ ಇವನ ಮೇಲೇನು ಒಂದಿಷ್ಟು ಕೇಸ್ ಹಾಕಿದ್ರೆ ಅವ್ನು ಸಾಯೋವರೆಗೂ ಜೈಲ್ನಾಗ ಕೊಳಾಕಿಟ್ರು. ಆದ್ರೆ ಜೈಲ್ನಾಗ ಅದನ್ನ ಇಟ್ಕೊಂಡ ಅಲ್ಲಿ ಸೀರೆ ಸಿಕ್ತು, ಬ್ಲೌಸ್ ಸಿಕ್ತು, ಅವ್ನು ಸೆಕ್ಸ್ ಅದನ. ಅವೆಲ್ಲ ಸುಳ್ಳು. ಯಾಕಂದ್ರೆ ನಾವು ಜೈಲ್ನಾಗ 24 ಗಂಟೆ ಅವನ ಬಗ್ಗೆ ನಾವು ಎಲ್ಲನೂ ನೋಡ್ತಿರ್ತೀವಿ, ಸರ್ವೆ ಮಾಡ್ತಿರ್ತೀವಿ. ಸಾಹೇಬಣ್ಣ ಅಂತವ್ ಅದಾನ, ಆಮೇಲೆ ರಾಜ್ಕುಮಾರ್ ಕಿಡ್ನ್ಯಾಪ್ ಮಾಡಿದಂಥವ್ರು ಇದ್ರು, ದಂಡುಪಾಳ್ಯದವ್ರು ಇದ್ರು. ಅವರೆಲ್ಲ ಏನಂದರೆ ಅವ್ರಿಗೆ ಮತ್ತೆ ಏನು ಭಿಕ್ಷೆ ಬೇಡಿ ಹೆಂಡ್ರು ಮಕ್ಕಳು ಬಂದು ಜೈಲ್ ಮುಂದ್ಗಡೆ ಊಟ ಭಿಕ್ಷೆ ಬೇಡಿದ್ದು ಊಟ ಕೊಟ್ಟು ಹೋಗ್ತಾರೆ ಅವ್ರಿಗೆ. ಅವ್ರೇನು ಕರೋಡಪತಿ ಆಗಿಲ್ಲ ದಂಡುಪಾಳ್ಯದವ್ರು. ಆದವರು ಬೇರೆದವರು ಆಗದವ್ರು ಅವ್ರು ಅರೆಸ್ಟ್ ಆಗಂಗಿಲ್ಲ. ಹೀಗೆಲ್ಲ ಈ ಪ್ರಕರಣಗಳು ಜೈಲಲ್ಲಿ ನಾವು ಕಂಡು ಹಿಡಿತೀವಿ. ಅಲ್ಲ ಬಂದ್ರಿ, ಊರಿಗೆ ಬಂದ್ರೆ ಏನಾಯ್ತು? ಊರಿಗೆ ಬಂದ್ಗಿಡ್ಲೇನ ದಾವಣಗೆರೆಗೆ ಹೋಗಿ ಸೆಟ್ಲ್ ಆದ್ರಿ? ದಾವಣಗೆರೆಗೆ ಸೆಟ್ಲ್ ಆದೆ. ಹೆಂಡತಿ ಕರ್ಕೊಂಡು ಅಲ್ಲೊಂದು ಗಂಡು ಮಗು ಹುಡ್ತು. ಆಮೇಲೆ ಅಲ್ಲಿ ಹೆಂಡತಿನ ತವ್ರ ಮನೆ ಕಳಿಸಿದೆ. ಅವು ಅಷ್ಟು ಕೇಸ್ ಹೊಡ್ಕೊಂತ 1 ವರ್ಷ 3 ತಿಂಗಳದಾಗ ಅವು 30 ಕೇಸನ್ನು ಗೆದ್ದು ಬಿಟ್ಟೆ. ಅಲ್ಲಿ ನಾನು ವಾದ ಮಾಡಿದ್ವಿ. ಯಾವ ಪ್ರಕರಣಕ್ಕೂ ಲಾಯರ್ ಇಟ್ಟಿಲ್ಲ ನಾನು. ಲಾಯರ್ ಇಡ್ತೇನೆ, ಬೇಲ್ ತಗೋಬೇಕಾದ್ರೆ ಲಾಯರ್ ಬೇಕು. ಯಾಕೆ ಅದು ನೀವು ಮಾಡೋಕ್ಕಾಗಲ್ವಾ? ನಾನು ಜೈಲ್ನಾಗ ಇರ್ತೇನೆ. ಅವಾಗ ಜೈಲಿಂದ ವಾದ ಮಾಡೋಕ್ಕಾಗಲ್ವಾ? ಜೈಲ್ನ 14 ದಿವಸಕ್ಕೊಮ್ಮೆ ಡೇಟ್ ಕೊಡ್ತಾರೆ. ಆ ಡೇಟಿಗೆ ಬಂದಾಗ ನಾವು ಬೇಲ್ ತಗೋಬೇಕಾಕತಿ. ಅದಕ್ಕೋಸ್ಕರ ನಾವು ಬೇಲ್ ಮಾಡ್ಸೋಕೆ ಲಾಯರ್ ಇಡ್ತೇವೆ. ಆಮೇಲೆ ಅವ್ರ ಕಡೆಯಿಂದ ನೋ ಅಬ್ಜೆಕ್ಷನ್ ತೊಗೊಂಡು ಆ ಕೇಸ್ನಲ್ಲಿ ನಾವು ವಾದ ಮಾಡ್ತೀವಿ. ಸೊ ಲಾಯರ್ ನೋ ಅಬ್ಜೆಕ್ಷನ್ ಕೊಡಬೇಕು? ಹೌದು, ನೋ ಅಬ್ಜೆಕ್ಷನ್ ಕೊಡಲೇಬೇಕು ಅವರು. ಮುಂದೆ ಮೊದಲು ಲಾಯರ್ ಇಟ್ಟ ಆಮೇಲೆ ನೋ ಅಬ್ಜೆಕ್ಷನ್ ತೊಗೊಂಡು ನಾವು ವಾದ ಮಾಡ್ಬೋದು. ಅಲ್ಲಿಂದ ಹಂಗೆ ಅದು ಒಂದು 30 ಕೇಸು. 30 ಕೇಸ್ ಅಲ್ಲಿ ಫಸ್ಟ್ ಅವೆಲ್ಲ 380 ಕಳ್ತನ ಕೇಸು. 454, 380, 457, 380. 380 ಎಲ್ಲ ಕಳ್ತನ ಕೇಸು. ಆಮೇಲೆ ಅಲ್ಲೆಲ್ಲ ಜೈಲಲ್ಲಿ 395 ಡಕಾತಿ, 376 ರೇಪು, 302 ಮರ್ಡರ್ ಕೇಸು, ಆಮೇಲೆ 394 ರಾಬ್ರಿ, 454, 380 ಕಳ್ತನ. ಹಿಂಗೆ ಒಂದೊಂದು ಸೆಕ್ಷನ್ನಲ್ಲಿ ಒಂದೊಂದು ಆರೋಪಿಗಳು ಅವ್ರದ್ದೇ ಆದಂಥ ಒಂದೊಂದು ಕತೆಗಳ್ನ ನನ್ನ ಹತ್ರ ಹಂಚ್ಕೊತಾ ಇರ್ತಿದ್ರು. ಎಲ್ಲ ಬಂದಂಥ ಆರೋಪಿಗಳು ಸಿಗ್ಲಿ ಬಸಣ್ಣ ಅಂತಲೂ ಚಾರ್ಜ್ ಶೀಟ್ ಕೊಡ್ರಿ ಅಂತಿದ್ರು. ಆ ಜಡ್ಜ್ ಫಸ್ಟ್ಗೆ ಕೈದಿಗಳ ಆರೋಪಿಗಳ ಕೈಯಾಗ ಚಾರ್ಜ್ ಶೀಟ್ ಕೊಡ್ತಾರೆ. ಅವ್ರ ಕೈಯಾಗನ ಕೊಡೋದು, ಲಾಯರ್ ಕೈಯಾಗ ಕೊಡಂಗಿಲ್ಲ. ಹೌದು, ಚಾರ್ಜ್ ಶೀಟ್ ಆರೋಪಿ ಕೈಯಾಗ ಕೊಡ್ತಾರೆ. ಅವ್ರು ಆರೋಪಿ ಕಡೆಯಿಂದ ಲಾಯರ್ ತೊಗೊತಾರೆ. ಅವಾಗ ಆರೋಪಿಗೆ ಏನಾದರೂ ನನ್ನ ಮೇಲೆ ನಂಬಿಕೆ ಇತ್ತಂದ್ರೆ ಆ ಚಾರ್ಜ್ ಶೀಟ್ ತೊಗೊಂಬಂದು ನನ್ನ ಕೈಯಾಗ ಓದಾಕೆ ಕೊಡ್ತಾನೆ. ಅದನ್ನು ನಾನು ಡಿಫ್ರೆನ್ಸ್ ಪಾಯಿಂಟ್ ತೆಗಿತೀನಿ, ಎಲ್ಲಿ ದೋಷ ಆಗೈತಿ, ಎಲ್ಲಿ ಇದಾಗೈತಿ, ಇದರಲ್ಲಿ ಹಿಂಗೆ ಆಕತಿ, ಹಿಂಗಿಲ್ಲ. ಇವೆಲ್ಲ ನಿರಪರಾಧಿಗಳಿಗೂ ಶಿಕ್ಷೆ ಕೊಟ್ಟಂಥ ದಾಖಲೆಗಳು ಅದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.